ಜೈ ಹಿಂದ್. ಎಲ್ಲ ನನ್ನ ಡ್ರೈವಿಂಗ್ ಎಸ್ಪಿರೆಂಟ್ಸ್ಗೆ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕೇಸಿಂದ 1124 ಡ್ರೈವರ್ ಹುದ್ದೆಗಳನ್ನ 2024ರ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಪ್ರತಿಯೊಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿದ್ರಿ. ಇದು ಬಂದ್ಬಿಟ್ಟು 167 ಸೆಂಟಿಮೀಟರ್ ಹೈಟ್ ಕೂಡ ಇತ್ತು. ಇದು ಸೆಪ್ಟೆಂಬರ್ 15ನೇ ತಾರೀಕಿನಿಂದ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ, ಸೊ ಇವಾಗಲೇ ಅಡ್ಮಿಟ್ ಕಾರ್ಡ್ ಕೂಡ ಬಿಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡ್ ಅನ್ನ ಪ್ರತಿಯೊಬ್ಬರು ಕೂಡ ಹೋಗಿ CISF ಲಾಗಿನ್ ವೆಬ್ಸೈಟ್ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರು, ಅದರ ಜೊತೆಗೆ ಪಾಸ್ವರ್ಡ್ ಮತ್ತು ಕ್ಯಾಪ್ಚನ್ ಹಾಕಿಸಿಂದ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ. ಸರ್, ನಾವಿಲ್ಲಿ 35-40 ಟನ್ ಹಾಕೊಂಡ್ ಕೇಸಿಂದ ಪಡೆದಾಗ ಗಾಡಿ ಹತ್ತಿದೀವಪ್ಪ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಮುಟ್ಟು ಮಟನ್ನು ಕೂಡ ಗಾಡಿ ಇಳಿಯೋದಿಲ್ಲ ಅಂತ ಕೇಸಿಂದ ಅಂತಿದಿಲ್ಲ. ಸೊ ಇಲ್ಲಿ ಕೂಡ ಬಾರ್ಡರ್ದಾಗ ಒಂದು ಅವಕಾಶ ಸಿಕ್ಕತಿ. ನೀವು ಬಾರ್ಡರ್ದಾಗ ಡ್ಯೂಟಿ ಮಾಡಬೇಕು, ನಾನು ಕೂಡ ಒಂದು ಡಿಫೆನ್ಸ್ ವರ್ದಿಯನ್ನು ಹಾಕೊಂಡು ಡ್ರೈವಿಂಗ್ ಮಾಡ್ಬೇಕಂತ ಕೇಸಿಂದ ಕನಸನ್ನ ಕಟ್ಕೊಂಡು ಅರ್ಜಿಯನ್ನ ಸಲ್ಲಿಸಿದಿಲ್ಲ. ಈಗ ಕನಸನ್ನ ನೀವು ಸಕ್ಸಸ್ ಕಾಣುವಂತ ಅವಕಾಶ ಬಂದತಿ. ಮಿಸ್ ಮಾಡದೇನೆ ನೀವು PET ಮತ್ತು PST ಸರ್, ಇದರಲ್ಲಿ ಒಂದು ಡೌಟ್ ಇದೆ. PET ಮತ್ತು PST ಅನ್ನ ಮಾತ್ರ ಕಂಡಕ್ಟ್ ಮಾಡ್ತಾ ಇದಾರ, ಇದರಲ್ಲಿ ಹಾಲ್ ಟಿಕೆಟ್ ನಲ್ಲಿ ಇಷ್ಟೇ ಇದೆ ಅಂತ ಕೇಳ್ತಾ ಇದ್ರಲ್ಲ. ಸೊ ಎರಡಕ್ಕೂ ಕೂಡ ನನ್ನ ಪ್ರಕಾರ ಎರಡಕ್ಕೂ ಕೂಡ ರೆಡಿ ಆಗಿ ಹೋಗ್ರಿ. ಹೋದ್ ಸರಿನೂ ಕೂಡ ಅದೇ ತರನಾಗಿ ಕೊಟ್ಟಿದ್ರು PET ಮತ್ತು PST ಅಂತ ಕೇಸಿಂದ. ಮತ್ತೆ ಡ್ರೈವಿಂಗ್ ಟೆಸ್ಟ್ ಕೂಡ ಮರುದಿನ ಟ್ರೇಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದಾರ. ಇಲ್ಲಿ ಬಂದ್ಬಿಟ್ಟು PET ಮತ್ತು ನಿಮ್ಗೆ ರನ್ನಿಂಗ್ ಇರ್ತತಿ 800 ಮೀಟರ್ ರನ್ನಿಂಗ್, ಅದ್ರ ಜೊತೆಗೆ ಹೈ ಜಂಪ್ ಮತ್ತು ಲಾಂಗ್ ಜಂಪ್, ಹೈಟ್ ವೇಟ್ ಚೆಸ್ಟ್ ಇರ್ತತಿ. ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಡಾಕ್ಯುಮೆಂಟ್ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್, ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಗಳನ್ನ ತಗೊಂಡೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಏನಿಲ್ಲ ಅಂತಂದ್ರೆ 10 ರಿಂದ 15 ಪಾಸ್ಪೋರ್ಟ್ ಸೈಜ್ ಅನ್ನ ಫೋಟೋಸ್ ಗಳನ್ನ ತಗೊಂಡು ಹೋಗ್ರಿ. ಇಲ್ಲಿ ಬಂದ್ಬಿಟ್ಟು ಡ್ರೈವಿಂಗ್ ಏನಿರ್ತಪ್ಪ ಅಂತಾರೆ, ಸೊ ನಿಮ್ಗೆ S ಆಕಾರ ಮತ್ತು ಅದರ ಜೊತೆಗೆ 8 ಆಕಾರ ಮತ್ತು H, L ಈ ತರದ ಟೆಸ್ಟ್ ಗಳಿರ್ತಾವೆ. ಈ ಟೆಸ್ಟ್ ಗಳನ್ನ ಪಾಸ್ ಆಗ್ಬೇಕಾಗತ್ತ. ನೀವು ಅನ್ಕೊಂಡಿರೋ ಹಾಗೆ PET ಮತ್ತು PST ಇದೆ ಅಂತ ಹೇಳಿ ಮಾತ್ರ ರೆಡಿ ಆಗಿ ಹೋಗ್ಬೇಡ್ರಿ. ಡ್ರೈವಿಂಗ್ ಟೆಸ್ಟ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರು ನನ್ನ ವಿಚಾರ ಬೆಟರ್. ಅವ್ರು ನಡೆಸದೇ ಇರಲಿ, ಒಟ್ಟು ನೀವು ಹಾಲ್ಟಿಕ್ ನ ಇಲ್ಲಿ ಇಲ್ಲ ಅಂತ ಹೇಳಿ ಹೋಗಕ್ ಹೋಗ್ಬೇಡ್ರಿ. ಡಿಫೆನ್ಸ್ ನವರಿಗೆ ಯಾವ ತರ ತಿಳಿತದಲ್ಲ ಅದೇ ತರನಾಗಿ ನಡೆಸ್ತಾರ. ಓಕೆ, ಈ ಸರಿ ಪಕ್ಕಾ ವರದಿ ಹಾಕೊಳ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾರೆಲ್ಲ CISF ಡ್ರೈವರ್ಗೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ನಾನು ಡ್ರೈವಿಂಗಿಗೆ ಅರ್ಜಿಯನ್ನ ಸಲ್ಲಿಸಿದೀನಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅನ್ನಕ್ಕೆ. ಯಾವುದೇ ಡ್ರೈವರ್ ಹುದ್ದೆಗಳು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ ನಲ್ಲಿ ಕೂಡ ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ನಿಮ್ಮ ದೋಸ್ತ ಡ್ರೈವಿಂಗ್ VRL ಹೊಡಿತಾ ಇದ್ದ, ಅಕಸ್ಮಾತ್ ಯಾವ್ದಾದ್ರು ಟ್ರಕ್ ಹೊಡಿತಿದ್ದ, ಯಾವ್ದಾದ್ರು ಕಬ್ಬಿನ ಗಾಡಿ ಹೊಡಿತಾ ಇದ್ದಪ್ಪ ಅಂದ್ರೆ ಅವನಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡು. ಮುಂದಿನ ಸರಿ ಕಾಲ್ಫಾರ್ಮ್ ಆದಾಗ ಅಪ್ಡೇಟ್ ಗೊತ್ತಾಗುತ್ತೆ. ಇನ್ನು ನಮ್ಮ ಫೇಸ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಇವಾಗ್ಲೇನೆ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.